ನಗರದ ಅರಣ್ಯ ಇಲಾಖೆಯ ಕಚೇರಿ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ರಕ್ಷಣೆ ಮಾಡ್ತಾ ಇದ್ರಿ, ಅವ್ರನ್ನ ರಕ್ಷಣೆ ಮಾಡುವಂತ ಸರಿಯಲ್ಲ. ಕಾನೂನು ಕಠಿಣಗಳಾಗಬೇಕು. ಕಾನೂನು ವ್ಯವಸ್ಥೆ ಕಠಿಣ ಆಗಲಿಲ್ಲ ಅಂದ್ರೆ ಈ ಸಮಾಜದ ರಕ್ಷಣೆ ಆಗಲ್ಲ, ಕಾನೂನು ವ್ಯವಸ್ಥೆ ರಕ್ಷಣೆ ಆಗಲ್ಲ, ನಿಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಸ್ವತ್ತುಗಳನ್ನು ಉಳಿಸ್ಕೊಳ್ಳಿಕ್ಕಾಗಲ್ಲ ಅಂತ ಇವತ್ತು ಅಧಿಕಾರಿಗಳಿಗೆ ಚುಚ್ಚುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಕಠೋರ ಆಗಲಿಲ್ಲ ಅಂದರೆ ಈ ವ್ಯವಸ್ಥೆಗಳು ನಿರ್ಣಾಮ ಆಯ್ತವೆ, ನಮ್ಮ ಸಮಾಜದ ಆಸ್ತಿಗಳು ರಕ್ಷಣೆ ಆಗಲ್ಲ, ಹಣವಂತರ ಉಳ್ಳವರ ಪಾಲಾಯ್ತವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಯಮ ಅಂತ ಇರ್ತದಲ್ಲ, ಲೆಟ್ರ್ ಕಲ್ಸ್ಪಾಂಡೆನ್ಸ್ ಮಾಡ್ತಿದ್ದೀರಲ್ಲ, ಇಂಥ ಜಾಗದಲ್ಲಿ ಮರ ಅದೇ, ಎಷ್ಟದೆ, ಎಷ್ಟು ಅಡಿ ಉದ್ದ ಇದ್ದದೋ, ಎಷ್ಟು ಪೀಸ್ ಇದ್ದದೋ, ಇಲ್ಲಿ ಏನಾಗದೆ ಒಳ್ಳೊಳ್ಳೆ ಮರ ಎಲ್ಲನೂ ಈಗಾಗಲೇ ಇದ್ದಿನಿಂದ ಸಾಗಿಸ್ಬಿಟ್ಟಿರ್ತಾರೆ. ಅಲ್ಲೇನೋ ಮೇಲೆ ತುದಿ ಪದಿ ಎಳಸ ಮರಗಳವಲ್ಲ, ಅದನ್ನು ಉಳಿಸಿರ್ತಾರೆ. ಹಾಗಾದ್ರೆ ಇವರು ಕಳ್ಳರಿಗೆ ಸಪೋರ್ಟ್ ಮಾಡೋದಕ್ಕೋಸ್ಕರವಾಗಿ ಇವತ್ತವರೆಗೂ ಇವರು ಕಾಲಹರಣ ಮಾಡಿದ್ರ ಅಂತಕ್ಕಂಥದ್ದು ನಮಗಾರುವೆ ಅನುಮಾನ ಇದೆ. ಆದ್ರಿಂದ ಇವರು ಅಂಥವ್ರ ಜೊತೆ ಸೇರಿ ಶಾಮೀಲಾಗಿ ಅವ್ರಿಗೆ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ನಂಜನಗೂಡಿನಲ್ಲಿ ಇರಬಾರ್ದು, ಇವ್ರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಅಥವಾ ಅಮಾನತ್ನಲ್ಲಿ ಇಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಂಜನಗೂಡು ತಾಲೂಕು ಕಸಬಾ ಹೋಬಳಿಯ ಸಿಂದುಳ್ಳಿ ಗ್ರಾಮದ ಸರ್ವೆ ನಂಬರ್ 194ರ ಸೇಂದಿ ವನವು ಸರ್ಕಾರಿ ಜಾಗವಾಗಿದೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಪಕ್ಕದ ಜಮೀನಿನವರು ಕಡಿದಿದ್ದಾರೆ. ರೈತರು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾದ ತಹಸೀಲ್ದಾರ್, ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಇಲಾಖೆಗಳು ಕ್ರಮ ಕೈಗೊಳ್ಳಲು ವಿಫಲವಾಗಿವೆ. ಮಾನ್ಯ ಶಾಸಕರು ಆಡಳಿತ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಬೇಕು. ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ಈವರೆಗೆ ಕೈಗೊಂಡಿಲ್ಲ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಕಡಿದಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಯಾಕೆ ಎಂಬ ರೈತರ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಸರ್ಕಾರಿ ಜಮೀನಿನಲ್ಲಿರುವ ಮರಗಳನ್ನ ರಕ್ಷಿಸುವವರು ಯಾರು? ಅಧಿಕಾರಿಗಳು ಹಣ ಉಳ್ಳವರ ಜೊತೆ ಹೊಂದಾಣಿಕೆಯಾಗಿದ್ದಾರಾ? ಮರ ಕಡಿದಿರುವ ವ್ಯಕ್ತಿಯ ವಿರುದ್ಧ ಯಾವ ಕ್ರಮ ಯಾಕೆ ಕೈಗೊಂಡಿಲ್ಲ ಅಥವಾ ಪತ್ರ ವ್ಯವಹಾರ ನಡೆಸಿದ್ದಾರಾ ಎಂಬ ಪ್ರಶ್ನೆಯನ್ನ ರೈತರು ಮುಂದಿಟ್ಟು ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ರ. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಇಮ್ಮಾವು ರಘು, ತಾಲೂಕು ಅಧ್ಯಕ್ಷರಾದ ಸತೀಶ್ ರಾವ್, ಶಿವಣ್ಣ, ಮಲ್ಲಹಳ್ಳಿ ರವಿ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ರ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.